ಬೆಳಿಗ್ಗೆ ಕ್ಯಾಪ್ ಹಾಕೊಂಬಂದೆ, ಸುದೀಪ ರೆಕಗ್ನೈಸ್ ಮಾಡಲಿಲ್ಲ. ಆಮೇಲೆ ಏನಿ ನಾನು ಅಂದ್ಬಿಟ್ಟು ನಂದಿದೆ ಬ್ರ್ಯಾಂಡು, ಸೊ ಇದಕ್ಕೆ ಕ್ಯಾಪ್ ಹಾಕೊಂಡಾಗ ಗೊತ್ತಾಗಲಿಲ್ಲ. ಆಮೇಲೆ ಸೈಡೆಲ್ಲ ಕೂತಿದ್ದೀನಿ, ಆಮೇಲೆ ನೋಡ್ಬಿಟ್ಟು ಅಯ್ಯೋ ಅಂತ ಅಂದ್ಬಿಟ್ಟು ಮಾತಾಡ್ಸಿದ್ರು ಸುದೀಪ್ ಅವರು. ಇನ್ಫ್ಯಾಕ್ಟ್ ತುಂಬ ಖುಷಿ ಆಯಿತು. ಆಮೇಲೆ ಎಲ್ಲ ಪತ್ರಕರ್ತರ ಮಿತ್ರರೇ, ಮಾಧ್ಯಮದವರೇ, ಒಂದು ಕ್ಲಾರಿಫಿಕೇಶನ್ನು, ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬರಲ್ಲ, 5 ನಿಮಿಷ ಮುಂಚೆನೇ ಇರ್ತೀನಿ. ಆದರೆ ನಮ್ಮ ಮಂಜು ಅವರು ಪತ್ರಕರ್ತರ ಲೇಟ್ ಬಂದ್ರಂತೆ ಇವತ್ತು. ಸೊ ಅದಕ್ಕೆ ಅದೇ ಪತ್ರಕರ್ತರು ಯಾವತ್ತೂ ಲೇಟಾಗಿ ಬರಲ್ಲ, ನಾನಂತೂ ಯಾವತ್ತೂ ಲೇಟಾಗಿ ಬರಲ್ಲ. ಸೊ ನಮ್ಮ ಮಂಜು ಅವರು ಇಲ್ಲ ಸರ್, ತಡವಾಗಿ ಕಾರ್ಯಕ್ರಮ ಶುರು ಆಗ್ತದೆ ಅಂತ ಲೇಟಾಗಿ ಬಂದಿದ್ದಾಗ ನಾನು ಇಲ್ಲೇ ಕಾರಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿಕೊಂಡು ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ. ಸೊ 1990s ಅಂತ ಪೋಸ್ಟರ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನೋಡಿದ್ರೆ ಏನೋ ಒಂದು ಕುತೂಹಲ ಹುಟ್ಟಿಸುತ್ತೆ. ಒಂದು ತ್ರಿಶೂಲ ಮತ್ತು ರಕ್ತ ಮತ್ತು ಒಂದು ಆಕ್ಷನ್ ಸಿನಿಮಾ ತರ ಕಾಣ್ತಾ ಇದೆ. ಮತ್ತು ನಮ್ಮ ನಿರ್ದೇಶಕರು ಇಲ್ಲೇ ಇದ್ದಾರೆ, ನಂದಕುಮಾರ್ ಅವರು. ಆಮೇಲೆ ನಿರ್ಮಾಪಕರು ಮನಸ್ಸು ಮಲ್ಲಿಗೆ, ಎಂತ ಅದ್ಭುತವಾಗಿದೆ. ಒಂದು ನಿರ್ಮಾಪಕರು ಮನಸ್ಸನ್ನ ಮಲ್ಲಿಗೆ ಅಂತ ಇಟ್ಕೊಂಡು ಪ್ರೊಡ್ಯೂಸ್ ಮಾಡ್ತಾರೆ, ಅವ್ರು ಒಳ್ಳೇದಾಗಬೇಕು. ಮತ್ತು ಅದೇ ಫ್ರೆಂಡ್ಸ್ ಗ್ರೂಪ್ ಎಷ್ಟು ಚೆನ್ನಾಗಿದೆ, ಮನಸ್ಸು ಮಲ್ಲಿಗೆ. ಮತ್ತು ಸಿನಿಮಾನು ಆ ಥರ ಮೂಡ್ ಬಂದಿದೆ ಅಂತ ಅನ್ಕೊಂತೀನಿ. ಮತ್ತು ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರೋದು ಅದು ತುಂಬಾ ಮುಖ್ಯ. ಅದನ್ನ ಮಾತಾಡಬೇಕು. ಯಾಕೆಂತಂದ್ರೆ ಇವತ್ತು ಹಲವಾರು ಜನ, ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲೂ ನಾನು ಅತಿಥಿಯಾಗಿ ಬಂದಿದ್ದೆ. ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತಾರೆ. ಕನ್ನಡ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಅನ್ನೋ ಪ್ರಶ್ನೆ, ಅದನ್ನ ಉತ್ತರಿಸಬೇಕು. ಯಾಕೆ ಅಂತಂದ್ರೆ ಇದೊಂದು ಕೆಟ್ಟ ಒಂದು ಅಭಿಪ್ರಾಯ ಸೃಷ್ಟಿ ಆಗ್ಬಿಡುತ್ತೆ ಆಡಿಯನ್ಸ್ ಅಲ್ಲಿ ಮತ್ತು ಪ್ರೇಕ್ಷಕರಲ್ಲಿ ಮತ್ತು ಜನರಲ್ಲಿ, ಕನ್ನಡಿಗರಲ್ಲಿ. ಸಿನಿಮಾ ಓಡ್ತಾ ಇಲ್ಲ ಅಂತ ಓಡ್ತಾ ಇಲ್ಲ ಅಂತ ನೋಡಿ ಯಾವುದು ಸಿನಿಮಾ ಓಡದೇ ಇಲ್ಲ ಆಮೇಲೆ. ಸೊ ಯಾಕೆ ಓಡ್ತಾ ಇಲ್ಲ ಅಂತ ಅನ್ನೋದು ನನಗೆ ತುಂಬಾ ಒಂದು ಒಳ್ಳೆ ರೀಸನ್, ಒಳ್ಳೆ ಕಾರಣ ಇದೆ. ಸಿನಿಮಾಗಳು ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ನಟರು, ತಂತ್ರಜ್ಞರು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮಗಂತೂ ಗೊತ್ತಿದೆ. ಯಾಕಂದ್ರೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ದಿನ ಅಥವಾ 2 ಅವರಿನ ಒಂದು ಸಿನಿಮಾ ಆಗಲ್ಲ. ಅದು ಒಂದು 6 ತಿಂಗಳು ಇಲ್ಲ 9 ತಿಂಗಳು ಒಂದು ಮಗು ಹುಟ್ಟ ಒಂದು ಸಮಯ ಅದಕ್ಕೆ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಕಥೆ ಬರೆಯೋದ್ರಿಂದ ಹಿಡಿದು ಒಂದು ಚಿತ್ರೀಕರಣ ಎಲ್ಲ ಮಾಡಿ, ಚಿತ್ರಿಸಿ, ಅದನ್ನ ಸಂಕಲನ ಮಾಡಿ, ಅದನ್ನ ಒಂದು ಪರದೆ ಮೇಲೆ ತರೋದಕ್ಕೆ ಒಂದು ಕೇವಲ ಒಂದು ಅಟ್ಲೀಸ್ಟ್ ಒಂದು 6 ತಿಂಗಳಿಂದ 9 ತಿಂಗಳು ಬೇಕಾಗುತ್ತೆ. ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಮತ್ತು ಇವತ್ತು ಅತಿ ಹೆಚ್ಚು ಸಿನಿಮಾಗಳಾಗ್ತಾ ಇರೋದು ಕನ್ನಡದಲ್ಲಿ. ನೀವು ಒಂದು ಗಮನಿಸಿರ್ಬೋದು, ಒಂದು ಸಿನಿಮಾ ಡೇ ಅಂದ್ಬಿಟ್ಟು 99 ರೂಪಾಯಿ ಮಾಡ್ತಾರೆ. ಅವಾಗ ಯಾಕೆ ಥಿಯೇಟರ್ಸ್ ಫುಲ್ ಆಗುತ್ತೆ ಎಲ್ಲ ಅವತ್ತಿನ ದಿನ? ಯಾಕೆ ಜನರು ಬರ್ತಾರೆ? ಇದೇ ಕನ್ನಡಿಗರು ಸಿನಿಮಾ ಬಂದು ಕನ್ನಡ ಸಿನಿಮಾಗಳಲ್ಲಿ ಎಲ್ಲ ಚಿತ್ರಮಂದಿರ ಹೌಸ್ಫುಲ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಶುರು ಮಾಡ್ತೀನಿ. ಯಾಕೆಂದ್ರೆ ಕನ್ನಡಿಗರು ಮತ್ತೆಲ್ಲ ನಿರ್ದೇಶಕರು ಮತ್ತು ಬರಹಗಾರರೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ. ಮತ್ತೆ ಸಿನಿಮಾ ನೋಡೋಕ್ಕೆ ಪ್ರತಿ ವಾರ ನೀವು ಪ್ರೇಕ್ಷಕರ ಮೇಲೆ ಅಷ್ಟು ಪ್ರೆಷರ್ ಹಾಕಿದ್ರೆ 300 ರೂಪಾಯಿ ಟಿಕೆಟ್, ಒಂದು ಇಡೀ ಸಂಸಾರ ಬಂದು ಒಂದು ಸಿನಿಮಾ ನೋಡ್ಬೇಕು ಅಂತಂದ್ರೆ ಅವ್ರು ಪ್ರತಿ ವಾರನೂ ಬರೋಕ್ಕೆ ಇಷ್ಟ. ಯಾಕಂದ್ರೆ ಮನೋರಂಜನೆ, ಸಿನಿಮಾ ಅನ್ನೋದು ಒಂದು ಮನೋರಂಜನೆ, ಅದೇ ಒಂದು ದೊಡ್ಡ ಮನೋರಂಜನೆ ನಮ್ಮ ಭಾರತದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರೋದು. ಮತ್ತು ಒಂದು ಮಿಡಿಲ್ ಕ್ಲಾಸ್ ಒಂದು ಸಂಸಾರಕ್ಕೆ ಪ್ರತಿ ವಾರನೂ ವೀಕೆಂಡ್ ರಜಾ ಸಿಕ್ಕಿದಾಗ ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ, ಮಕ್ಳಿಗೂ ಆಸೆ ಇರುತ್ತೆ. ಆದ್ರೆ ನೀವು 300 ರೂಪಾಯಿ ಒಂದು ಟಿಕೆಟ್ ಇಟ್ಬಿಟ್ರೆ ಪ್ರತಿ ವಾರ ಬಂದು ಒಂದು ಸಂಸಾರ ನೋಡ್ಬೇಕು ಅಂತಂದ್ರೆ ಮಿನಿಮಮ್ 2000 ರೂಪಾಯಿ ಬೇಕಾಗುತ್ತೆ ಅವ್ರಿಗೆ. ಯಾಕೆ ಅಂತಂದ್ರೆ ಅವರು ಬರೋದು ಆಟೋಲ್ ಇರ್ಬೋದು, ಅಥವಾ ಬಸ್ಸು, ಮೆಟ್ರೋಲ್ ಬರೋದು, ಮತ್ತು ಟಿಕೆಟ್ ಒಂದು 5 ಜನಕ್ಕೆ ಸಂಸಾರಕ್ಕೆ ತಗೊಳ್ಳೋದು, ಮತ್ತು ಒಳಗೆ ಪಾಪ್ಕಾರ್ನ್ ಕೊಡ್ಸೋದು, ಏನೋ ಒಂದು ಕಟ್ಸೋದು, ಸ್ನ್ಯಾಕ್ಸು, ಅದೆಲ್ಲ ಸೇರಿದ್ರೆ 1500 2000 ರೂಪಾಯಿ ಆಗಲ್ವಾ? ಒಬ್ಬ ಮಿಡಲ್ ಕ್ಲಾಸ್ ಅವನಿಗೆ ಅವನ ಸಂಸಾರಕ್ಕೆ ಪಾಪ ಅವ್ನು ಪ್ರತಿ ವಾರ ಸಿನಿಮಾ ತೋರಿಸ್ಬೇಕು ಅಂದ್ರೆ ಇಡೀ ಅವನ ಒಂದು ಸಂಬಳ ಎಲ್ಲ ಆ ಸಿನಿಮಾಗೆ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ 99 ರೂಪಾಯಿ ಇಟ್ಟಾಗ ನೋಡಿ ಚಿತ್ರಮಂದಿರಗಳೆಲ್ಲ ಹೌಸ್ಫುಲ್ ಆಗುತ್ತೆ. ಸೊ ಫಸ್ಟ್ ಈ ಚೇಂಬರ್ ಅವರಾಗಿರ್ಬೋದು ಎಲೆಕ್ಷನ್ ಗೆದ್ದುಬಿಟ್ಟು ಬರೀ ಒಂದು ಬಾಡಿಗೆಯಲ್ಲಿ ಒಂದು ಚೇಂಬರ್ ನಡೆಸೋದಕ್ಕೋಸ್ಕರ ಇದ್ದು, ಅದು ಬಿಟ್ಟು ಸಿನಿಮಾ ಒಂದು ಚಿತ್ರಮಂದಿರದ ರೇಟ್ಗಳನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ಚೆನ್ನೈಯಲ್ಲಿ 120 ರೂಪಾಯಿ 110 ರೂಪಾಯಿ ಒಂದು ಟಿಕೆಟ್. ನಮ್ಮಲ್ಲಿ ಯಾಕೆ 300 ರೂಪಾಯಿ? ಯಾಕೆ ಇಡಬೇಕು 300 ರೂಪಾಯಿ? ಯಾರು ನೋಡ್ತಾರೆ ಸಿನಿಮಾ? ನಾವೆಲ್ಲ ಇಷ್ಟು ಕಷ್ಟಪಟ್ಟು 350 400 ಸಿನಿಮಾ ತಯಾರಿ ಮಾಡ್ತೀವಿ ಒಂದು ಪ್ರತಿ ವರ್ಷಕ್ಕೂ. ಸಿನಿಮಾ ನೋಡೋರೇ ಇಲ್ಲ ಅಂದ್ರೆ ಪ್ರೇಕ್ಷಕರು. ಯಾಕೆ ಅಂದ್ರೆ ಸಿನಿಮಾಗಳು ಚೆನ್ನಾಗಿರುತ್ತೆ, ಸಿನಿಮಾಗಳು ಕಷ್ಟಪಟ್ಟು ಮಾಡಿರ್ತಾರೆ. ಕ್ರಿಯಾಶೀಲತೆಯ ಮಾಧ್ಯಮ. ಪ್ರತಿ ಒಂದು 300 ಸಿನಿಮಾನು ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ. ಒಂದು ನೀವು ಚಿತ್ರ ಬಿಡಿಸ್ಬೇಕು ಅಂದ್ರೆ, ಒಂದು ಪೇಂಟಿಂಗ್ ಮಾಡಬೇಕು ಅಂದ್ರೆ ಒಂದು ಕ್ಯಾನ್ವಾಸ್ ಅಲ್ಲೇ ಬಿಡ್ಸಕ್ಕಾಗಲ್ಲ, ಒಂದು 5-6 ಕ್ಯಾನ್ವಾಸ್ ಬೇಕಾಗುತ್ತೆ. ಆ ಥರ ಒಂದು 300 ಸಿನಿಮಾದಲ್ಲಿ ಒಂದು 100 ಸಿನಿಮಾ ಚೆನ್ನಾಗಿರುತ್ತೆ.
ಅದು ಕ್ರಿಯಾಶೀಲತೆ ಮಾಧ್ಯಮ ಇರೋದ್ರಿಂದ ಟ್ರಯಲ್ ಅಂಡ್ ಎರರ್ ಬೇಸಿಸ್ ಆಗುತ್ತೆ, ಕ್ರಿಯೇಟಿವ್ ಮೀಡಿಯಂ ಆಗಿರೋದ್ರಿಂದ. ಈ 100 ಸಿನಿಮಾ 105 ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರು ಕಾಸು ಕೊಟ್ಟು ಬರೋಕ್ಕಾಗಲ್ಲ ಪಾಪ ಅಷ್ಟೊಂದು. ಸೊ ಅವ್ರಿಗೆ 100 ರೂಪಾಯಿ ಇಟ್ಟರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಅದನ್ನು ಕಡಿಮೆ ಮಾಡಬೇಕು. ನಮ್ಮ ಫಿಲ್ಮ್ ಚೇಂಬರ್ ಅವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ನಾನು ನನ್ನ ಸಿನಿಮಾ ಮಾಡಿದಾಗ ಮಂಡ್ಯನಲ್ಲಿ, ಹಾಸನಲ್ಲಿ, ಹುಬ್ಳಿಯಲ್ಲಿ, ಮೈಸೂರಲ್ಲಿ ನೋಡಿದಾಗ ಚಿತ್ರಮಂದಿರ ಎಷ್ಟು ಕಳಪೆ ಆಗಿದೆ ಅಂದರೆ ಕುಷನ್ಗಳು ಹರಿದೋಗಿರುತ್ತೆ, ಪುಷ್ ಬ್ಯಾಕ್ಗಳು ಇರಲ್ಲ, ಸೌಂಡ್ಗಳು ವರ್ಕ್ ಆಗ್ತಾ ಇರಲ್ಲ, ಕಳೆಗಳು ಬೆಳೆದಿರುತ್ತೆ ಥಿಯೇಟ್ರಲ್ಲಿ. ಹಲವಾರು ಕಡೆ ನೋಡಿದ್ದೀನಿ ನಾನು. ಈ ತರ ಒಂದು ಸಂದರ್ಭದಲ್ಲಿ ಪ್ರೇಕ್ಷಕರು ಬಾತ್ರೂಮ್ಗಳು ವಾಸನೆ ಹೊಡಿತಾ ಇರುತ್ತೆ. ಈ ತರ ಸಂದರ್ಭದಲ್ಲಿ ಪ್ರೇಕ್ಷಕರು ಹೆಂಗ್ ಸಿನಿಮಾ ನೋಡ್ತಾರೆ? ಇದ್ರ ಬಗ್ಗೆ ಚೇಂಬರ್ ಅವರು ಗಮನ ಹರಿಸ್ಬೇಕು. ಎಲೆಕ್ಷನ್ ಗೆದ್ದುಬಿಟ್ಟು ಬಾಡಿಗೆಯಲ್ಲಿ ನಡೆಸ್ಕೊಂಡು 1 ವರ್ಷ ಕಳೆಯೋದು, ಅಧಿಕಾರ ಅನುಭವಿಸೋದು, ಎಂಜಾಯ್ ಮಾಡೋದಲ್ಲ. ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಚಿತ್ರಮಂದಿರಗಳ ಕಡೆ, ಚಿತ್ರಮಂದಿರದ ಒಂದು ಪ್ರೈಸ್ ಕಡೆ, ರೇಟ್ ಕಡೆ ಅದನ್ನ ಗಮನ ಹರಿಸಿದ್ರೆ, ಮತ್ತು ಇವತ್ತು ನೋಡಿ, ಇವತ್ತು 1990s ಅವರು 4 ಭಾಷೆಯಲ್ಲಿ ಮಾಡ್ತಾರೆ. ಈ ತರ ಮಾಡಬೇಕು. ನಮ್ಮ ಎಲ್ಲ ನಿರ್ದೇಶಕರು ಒಂದು ಭಾಷೆಯಲ್ಲಿ ಇವತ್ತು ಸೀಮಿತಗೊಳಿಸಿದ್ರೆ ಅವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲ ಭಾಷೆಗಳಲ್ಲೂ ಮಾಡಿ ಒಂದು ಆ ಥರ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಎಲ್ಲ ಭಾಷೆಗಳಿಗೂ ಒಂದು ತಲುಪುವಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿ ಒಂದು ಸಿನಿಮಾ ಮಾಡಿದಾಗ ಅವ್ರ ವ್ಯಾಪಾರ ಆಗಲಿ, ಪ್ರೇಕ್ಷಕರಾಗಲಿ ಮತ್ತು ಒಂದು ಪ್ರಾಫಿಟ್ ಆಗಲಿ ಬರುತ್ತೆ. ಯಾಕೆಂತಂದ್ರೆ ಇಟ್ಸ್ ಆಫ್ ಕೋರ್ಸ್ ಎಂಡ್ ಆಫ್ ದ ಡೇ ಇಟ್ಸ್ ಎಕನಾಮಿ. ಒಂದು ಕ್ರಿಯಾಶೀಲತೆ ಮಾಧ್ಯಮ ಇರ್ಬೋದು, ಆದ್ರೆ ಯಾರಿಗೂ ದುಡ್ಡು ಕಳ್ಕೊಳ್ಳೋದು ಇಷ್ಟ ಅಲ್ಲ. ನಮ್ಮ ಅಪ್ಪ ಯಾವತ್ತು ಹೇಳೋರು, ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೆ, ಏನೇ ಕೆಲಸ ಮಾಡಿದ್ರೆ ದುಡ್ಡು ಕಳ್ಕೊಬೇಡ. ಅದಕ್ಕೆ ಒಂದು ಸಿನಿಮಾ ಮಾಡಿದ್ರು ಅಷ್ಟೇ, ಒಂದು ಕ್ರಿಯೇಟಿವ್ ಇದ್ರೂ ಕೂಡ ಒಂದು ದುಡ್ಡು ಕಳ್ಕೊಳ್ಳೋಂಥ ಒಂದು ಕೆಲಸ ಮಾಡಬಾರ್ದು. ಇದಕ್ಕೆ ಈ ಥರ ಒಳ್ಳೆ 1990s 4 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದೀರಾ, 5 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದೀರಾ. ಅದೇ ಥರ ಸಬ್ಜೆಕ್ಟ್ ಇದೆ ಅಂತ ಅನ್ಕೊಂಡಿದ್ದೀನಿ. ಅರುಣ್ ಮತ್ತು ರಾಣಿ ಅವರಿಗೆ, ರಾಣಿ ವಾರ್ಡ್ ಅಂತಂದ್ರೆ ಹೀರೋ ಹೀರೋಯಿನ್, ಅವರಿಬ್ಬರು ಒಳ್ಳೇದಾಗ್ಲಿ, ಎಲ್ಲ ತಂತ್ರಜ್ಞರು ಒಳ್ಳೇದಾಗ್ಲಿ. ನಮ್ಮ ನಂದಕುಮಾರ್ ಬನ್ನಿ, ಡೈರೆಕ್ಟರ್ ಅವರೇ ವೇದಿಕೆಗೆ ಬನ್ನಿ. ನೀವು ಮುಂದೆ ಕ್ಯಾಪ್ಟನ್ ಶಿಪ್ಪು. ಎಸ್ ಸಾರಿ ಅಂಡ್ ಜಾಸ್ತಿ ಮಾತಾಡಿದೆ. ಒಂದು ಸಿನಿಮಾ 1990s ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾವೆಲ್ಲರೂ ಸಹ ಸೂಪರ್ ಆಗೇ ಇದ್ದೇವೆ. ಧನ್ಯವಾದಗಳು. 1990s ಹೆಸರು ಕೇಳ್ತಾ ಇದ್ದ ಹಾಗೆ ಒಂದು ರೀತಿಯ ಸವಿನೆನಪು, ಒಂದು ರೀತಿಯ ನಾಸ್ಟಾಲ್ಜಿಯ. ಹೆಸರನ್ನು ಕೇಳ್ತಾ ಇದ್ದ ಹಾಗೆ ನಾವು ನಮ್ಮ 1990ರ ದಶಕಕ್ಕೆ ಹೋಗಿ ಅಲ್ಲಿ ನಾವು ಕಂಡಂಥ ನೋವು ನಲಿವುಗಳು ಎಲ್ಲವೂ ಒಂದು ಕ್ಷಣದಲ್ಲಿ ಕಣ್ಣ ಮುಂದೆ ನೆನಪುಗಳ ಮೆರವಣಿಗೆ ಬರುತ್ತೆ. ಅಂತಹ ಮೆರವಣಿಗೆ ಬರೋದಕ್ಕೆ ಕಾರಣವಾದಂಥ ಈ ಅದ್ಭುತ ಅರ್ಥಪೂರ್ಣ ಶೀರ್ಷಿಕೆಯನ್ನ ನೀಡಿದಂಥ ನಂದಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇವೆ ಈ ಚಿತ್ರದ ಬಗ್ಗೆ. ಸುಂದರವಾದ ಪರಿಸರ, ಹಳ್ಳಿಯ ವಾತಾವರಣ, ಯುವ ಜನತೆಯ ನವಿರು ಪ್ರೇಮ ಕಥೆ, ಒಳ್ಳೆಯ ಹಾಡುಗಳು, ಅದ್ಭುತ ಛಾಯಾಚಿತ್ರಣ, ಆ ಕೆಂಜಿರುವೆಗಳ ಸಾಲನ್ನ ಬೆಳಕಿನ ಹಿನ್ನೆಲೆಯಲ್ಲಿ ನೋಡಿದರೆ ಆ ಮಳೆಯ ದೃಶ್ಯಗಳಂತೂ ರೋಚಕವಾಗಿವೆ, ನವಿರಾಗಿವೆ, ಅರ್ಥಪೂರ್ಣವಾಗಿಯೂ ಇರಬಹುದು ಅನ್ನೋ ನಿರೀಕ್ಷೆ ನಮ್ಮದು. ಆದರೆ ಯಾಕೋ ಗೊತ್ತಿಲ್ಲ, ಇಷ್ಟು ನವಿರಾಗಿರುವ ಪ್ರೇಮ ಕಥೆಯಲ್ಲಿ ಕೊನೆಯಲ್ಲಿ ಬರುವ ಹಿಂಸೆ, ಹೊಡೆದಾಟ, ಬಡೆದಾಟ, ಮೇಲುಕೋಟೆಯ ಹೊರಾಂಗಣದಲ್ಲಿ ಹಾಕಿದಂಥ ಶಿವನ ಆ ಅದ್ಭುತವಾದ ಸೆಟ್, ಚಿತ್ರೀಕರಣ, ಸಂಗೀತ, ಹೇಗೆ ಇದು ಕಥೆಗೆ ಪೂರಕವಾಗಿದೆ ಚಿತ್ರವನ್ನು ನೋಡಿದಾಗಲೇ ನಮಗೆ ಅದು ಗೊತ್ತಾಗುತ್ತೆ. ಕಥೆ ಚೆನ್ನಾಗಿರಬಹುದು ಅನ್ನೋ ನಿರೀಕ್ಷೆ ನಮ್ಮದು. ಮನೆ ಮಂದಿಯೆಲ್ಲ ಕುಳಿತು ನೋಡಬಹುದಾದ ಕಥೆಯನ್ನು ಕೊಟ್ಟಿರಬಹುದು ಎನ್ನುವ ಒಂದು ನಿರೀಕ್ಷೆಯನ್ನ ನಾವೆಲ್ಲ ಇಟ್ಕೊಂಡಿದ್ದೇವೆ. ಅಭಿನಯ ಅದ್ಭುತವಾಗಿದೆ. ಉಡುಪುಗಳು, ಹೊರಾಂಗಣ ಚಿತ್ರೀಕರಣ, ಸಂಗೀತ, ಛಾಯಾಗ್ರಹಣ ಮಾತನಾಡುವ ಹಾಗೆ ಇಲ್ಲ. ಎಲ್ಲ ಪಾತ್ರಧಾರಿಗಳ ಅಭಿನಯದ ಬಗ್ಗೆ ಮಾತನಾಡುವುದಕ್ಕೆ ಇದು ಸಕಾಲವಲ್ಲ. ಅತ್ಯುತ್ತಮವಾದ ಅಭಿನಯವನ್ನ ಅವರಿಂದ ತೆಗೆಸಿರ್ತಾರೆ ನಂದಕುಮಾರ್ ಅನ್ನೋ ಭರವಸೆ ನಮ್ಮದು.
ಕಥಾ ಲೇಖಕರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ತಾಂತ್ರಿಕ ವರ್ಗದವರಿಗೆ ಹಾಗೂ ಎಲ್ಲ ನಟವರ್ಗಕ್ಕೆ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮ ಪ್ರಯತ್ನ ಎಲ್ಲ ರೀತಿಯಿಂದಲೂ ಯಶಸ್ಸನ್ನು ಗಳಿಸಲಿ ಅಂತ ಆಶಿಸ್ತಾ, ಇಂದ್ರಜಿತ್ ಲಂಕೇಶ್ ಹೇಳಿದಂಥ 2 ಮಾತುಗಳಿಗೆ ನನ್ನ ಧ್ವನಿಯನ್ನು ಗೂಡಿಸ್ತಾ, ಚಿತ್ರ ಪ್ರವೇಶದ ಟಿಕೆಟ್ ಬೆಲೆ ಏನಿದೆ 300 ರೂಪಾಯಿಯಿಂದ 99 ರೂಪಾಯಿಗಳಿಗೆ ಇಳಿಯಬೇಕು ಹಾಗೂ ಚಿತ್ರಮಂದಿರಗಳ ಗುಣಮಟ್ಟ, ಸೌಲಭ್ಯಗಳ ಗುಣಮಟ್ಟ ಹೆಚ್ಚಬೇಕು ಎನ್ನುವ ಅವರ ಅಹವಾಲಿಗೆ ನನ್ನ ಧ್ವನಿಯನ್ನು ಗೂಡಿಸ್ತಾ, ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಜಯವಾಗಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ಮಂಗಳವನ್ನ ಹಾಡ್ತಾ ಇದ್ದೇನೆ. ನಮಸ್ಕಾರ. ಮಾತಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಮತ್ತು ವಿಶೇಷವಾಗಿ ಟ್ರೈಲರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಟ್ರೈಲರಲ್ಲಿ ಒಂದು ಅದ್ಭುತವಾದ ಒಂದು ಭವಿಷ್ಯ ಮೂಡ್ ಬಂದಿದೆ, ಕಾಣುತ್ತೆ, ಗೊತ್ತಾಗುತ್ತೆ. ನಂದಕುಮಾರ್ ಅವರಿಗೆ ವಿಶೇಷವಾಗಿ ಕಂಗ್ರ್ಯಾಚುಲೇಷನ್ಸ್. ನಾನು ಒಬ್ಬ ಸಾಹಿತಿಯ ಮಗ, ಸಾಹಿತಿ ಅಲ್ಲ, ನಾನೊಬ್ಬ ನಿರ್ದೇಶಕ ಮತ್ತು ಕವಿ ಅಲ್ಲ. ಮತ್ತು ಸೋಮಶೇಖರ್ ಅವರು ಎಷ್ಟು ಅದ್ಭುತವಾಗಿ ವಿಮರ್ಶೆ ಮಾಡಿದ್ರು ಅಂದರೆ, ಅವರು ಕ್ವಿಜ್ ಮಾಸ್ಟರ್ ಆಗಿ ನಮಗೆಲ್ಲ ಗೊತ್ತಿದ್ದಾರೆ. ಆದರೆ ಸಿನಿಮಾ ವಿಮರ್ಶೆ ಇಷ್ಟು ಚೆನ್ನಾಗಿ ಮಾಡ್ತೀರ ಗೊತ್ತಿರಲಿಲ್ಲ. ಒಂದು ಟ್ರೈಲರಿನ ವಿಮರ್ಶೆ ನೀವು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಇವತ್ತು ಸರ್ ತುಂಬ ಪಾಪ್ಯುಲರ್ ಆಗಿರೋದು ವಿಮರ್ಶೆಗಳು. ನೀವು ವಿಮರ್ಶೆಗೆ ಬಂದ್ಬಿಟ್ರಂತೂ ಸಿನಿಮಾ ವಿಮರ್ಶೆ ಬಿಡಿಸಿ ಎಕ್ಸ್ಟ್ರಾಡ್ರೇ ಮಾಡಬಲ್ತೀರಿ. ಯಾಕಂದ್ರೆ ಒಂದೊಂದೂ ಅಷ್ಟು ಗಮನ ಹರಿಸಿ, ಅಷ್ಟು ಅದ್ಭುತವಾದ ಪದಗಳನ್ನ ಉಪಯೋಗಿಸಿ, ಎಕ್ಸಲೆಂಟ್ ರಿವ್ಯೂ. ನೀವು ಸಿನಿಮಾ ವಿಮರ್ಶೆನೂ ಮಾಡ್ಬೋದು ಕ್ವಿಜ್ ಮಾಸ್ಟರ್ ಜೊತೆ ಡಾಕ್ಟರ್ ಆಗಿಲ್ಲ, ಶುರು ಮಾಡ್ಕೊಳ್ಳಿ ಸರ್, ತುಂಬಾ ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಅದೇ ಓಡ್ತಾ ಇರೋದು ಈಗ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗ್ತಾ ಇರೋದೇ ವಿಮರ್ಶೆಗಳು. ಮತ್ತು ತುಂಬಾ ಅದ್ಭುತವಾಗಿ ಮಾಡಿದ್ರಿ. ಎಲ್ಲರಿಗಿಂತ ಮೀರಿ ನೀವು ತುಂಬಾ ಡೀಪ್ ಆಗಿತ್ತು ಇನ್ಸೈಟ್ಸ್. ನಾನು ಹೆಚ್ಚು ಹೇಳ್ಬೇಕಾಗೇ ಇಲ್ಲ, ಯಾಕೆಂತಂದ್ರೆ ಛಾಯಾಗ್ರಾಹಕರು ತುಂಬಾ ಎದ್ದು ಕಾಣ್ತಾರೆ, ಅದ್ಭುತವಾದ ಇದು ಮಾಡಿದ್ದಾರೆ ಕ್ಯಾಮರಾ ವರ್ಕು. ಮತ್ತು ಹೀರೋ ಹೀರೋಯಿನ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನಿಮ್ಮ ನಟನೆ, ಹೀರೋ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಬಾಡಿ ಲ್ಯಾಂಗ್ವೇಜ್ ನಿಮ್ದು, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಫೋಕಸ್ ಮಾಡಿ. ಮತ್ತು ಹೀರೋಯಿನ್ ಆ ಪಾತ್ರಕ್ಕೆ ತುಂಬಾ ತುಂಬಾ ಪರಕಾಯ ಪ್ರವೇಶ ಮಾಡ್ದಂಗೆ ಕಾಣ್ತಾರೆ. ಯಾಕಂದ್ರೆ ನಮ್ಮ ಮನೋರು ಹೇಳ್ತಾ ಇದ್ರು, ಒಂದು ಹಳ್ಳಿಯ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಂಗ್ರ್ಯಾಚುಲೇಷನ್ಸ್ ಟು ಯು ಟು. ಆಮೇಲೆ ಪ್ರತಿಯೊಂದು ಪಾತ್ರಗಳಿಗೂ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿರೋದು ನೋಡಿದ್ರೆ ಎಷ್ಟು ಒಂದು ಇನ್ವಾಲ್ವ್ ಆಗಿದ್ದಾರೆ ಪ್ರತಿಯೊಬ್ಬರು ಪಾತ್ರಗಳಲ್ಲಿ ಅನ್ನೋದು ಒಂದು ಎದ್ದು ಕಾಣುತ್ತೆ. ಮತ್ತು ಸಂಗೀತ, ಒಂದು ಹಿನ್ನೆಲೆ ಸಂಗೀತ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಟ್ರೈಲರ್ ಅಲ್ಲಿ. ಎಸ್, ಮಹಾರಾಜ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಂಗ್ರಾಟ್ಸ್ ಟು ಯು. ಅಂಡ್ 1990s ಎಲ್ಲರಿಗಿಂತ ಮುಖ್ಯವಾಗಿ ನಾವು ಒಂದೇ ಭಾಷೆ ನೋಡಿದ್ವಿ, ಕನ್ನಡ. ಮತ್ತು ಪ್ರೊಡ್ಯೂಸರ್ ಎದ್ದು ಕಾಣ್ತಾರೆ, ಯಾಕೆ ಅಂತಂದ್ರೆ 5 ಭಾಷೆಯಲ್ಲಿ ತರ್ತಾ ಇರೋದು ಒಂದು ಎಲ್ಲರಿಗೂ ಒಂದು ಒಳ್ಳೆ ಬ್ರೇಕ್ ಆಗುತ್ತೆ. ಮತ್ತು ಒಳ್ಳೇದಾಗ್ಲಿ. ಮತ್ತು ಪ್ರತಿಯೊಂದು ಕನ್ನಡ ಸಿನಿಮಾನು ಗೆಲ್ಲಬೇಕು. ಮತ್ತು ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾಗಿ ಮತ್ತು ನಮ್ಮ ಈ 1990 ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತಾ, ಆಲ್ ದ ಬೆಸ್ಟ್ ಯು, ಗುಡ್ ಲಕ್. ಅಂಡ್ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡ್ತಾ ಇರಿ, ಗೆಲ್ತಾ ಇರಿ. ನಂದಕುಮಾರ್ ಇಷ್ಟಕ್ಕೆ ನಿಲ್ಲಿಸಬಾರ್ದು, ನೀವು ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕು. ಹೀರೋನು ಅಷ್ಟೇ, ಎಲ್ಲ ಚೆನ್ನಾಗಿದೆ, ಮೈಕಟ್ಟು ಎಲ್ಲ ಚೆನ್ನಾಗಿದೆ, ನಿಮ್ದು ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ. ಮತ್ತು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಿ ಗೆಲ್ರಿ ಅಂತ ಹೇಳ್ತಾ ನನಗೆ ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು. ನಮ್ಮ ಡಾಕ್ಟರ್ ಸೋಮೇಶ್ವರ್ ಅವರಿಗೆ, ಇಂದ್ರಜಿತ್ ಲಂಕೇಶ್ ಅವರಿಗೆ, ಮಾಧ್ಯಮ ವರ್ಗದ ಮಿತ್ರರಿಗೆ ನಮಸ್ಕಾರ. ಇದು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ 4ನೇ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಮಾತಾಡೋಕ್ಕೆ ಏನಷ್ಟಿಲ್ಲ. ಟ್ರೈಲರ್ ನೋಡಿದ್ದೀರಾ. ಟ್ರೈಲರಲ್ಲಿ ನಾವು ಆದಷ್ಟು ಮೇಜರ್ ಏನು ನಮ್ಮ ಟೀಮ್ ಕಷ್ಟಪಟ್ಟು ಎಫರ್ಟ್ಸ್ ಆಗಿ ತೋರಿಸಿರೋದು ವಿ ಹ್ಯಾವ್ ಶೋನ್. ಆ್ಯಂಡ್ ಇದರಿಂದ ಗೊತ್ತಿರುತ್ತೆ ಮೂವಿ ಹೆಂಗೆ ಬಂದಿದೆ ಅಂತ. ಇನ್ಫ್ಯಾಕ್ಟ್ ಹೋದ್ಸಲ ಹೇಳಿದಾಗ ಮತ್ತೆ ಹೇಳ್ತಾ ಇದ್ದೀನಿ, ಪ್ಯಾಷನ್ ಆಗಿ ಪ್ರತಿಯೊಬ್ಬರು ದೇ ಹ್ಯಾವ್ ಡನ್ ದೇರ್ ಡಿಪಾರ್ಟ್ಮೆಂಟ್ಸ್, ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಎಕ್ಸಲೆಂಟ್ ನಮ್ಮ ಪ್ರಕಾರ. ಸೊ ತಮ್ಮೆಲ್ಲರ ಪ್ರೋತ್ಸಾಹ ಬಂದು ನಮಗೆ ಈ ಸಿನಿಮಾ ಜಯವಾಗಲಿ ಅಂತ ತಮ್ಮ ಕಡೆಯಿಂದ, ಮಾಧ್ಯಮ ವರ್ಗದವರಿಂದ ಪ್ಲೀಸ್ ನಮ್ಮ ಈ ತಂಡಕ್ಕೆ ಜಯವಾಗಲಿ ಅಂತ ಐ ವಾಂಟೆಡ್ ಎವ್ರಿಬಡಿ ಯುವರ್ ವಿಶಸ್ ಫಾರ್ ದಿಸ್ ಮೂವಿ. ಥ್ಯಾಂಕ್ ಯು. ಸಿಎಂ ಯಾಕೆ ಬಂದು ಸಿನಿಮಾ ನೋಡಬೇಕು ಪ್ರೇಕ್ಷಕರು? 2 ಮಾತು. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ನೋಡಿದ್ದೀರಾ? ಏನು ಅನಿಸುತ್ತಿಂದ ನೀವೇ ಹೇಳ್ಬೇಕು ದಯವಿಟ್ಟು. ತುಂಬ ಎಲ್ಲರೂ ಎಫರ್ಟ್ ಹಾಕಿ ಮಾಡಿದ್ದೀವಿ. ಇದನ್ನ ನಾವು 5 ಬಾಯ್ಸ್ ತೊಗೊಳ್ಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಆದರೆ ಅದು ಬೇರೆ ಬರೋದು ಆಡಿಯನ್ಸ್ ಇಂದಾನೆ. ಈಗ ಹೇಳಿ, ಈ ಸಿನಿಮಾ 28ಕ್ಕೆ ರಿಲೀಸ್ ಆಗುತ್ತೆ.
ಆವತ್ತು ಥಿಯೇಟರ್ಲಿ ನೀವು ಹಾಕೋ ವಿಸಿಲು ಚಪ್ಪಾಳೆ ನಮ್ಮನ್ನ ಬೇರೆ ಭಾಷೆ ಕರ್ಕೊಂಡೋಗಿಂತ ಧೈರ್ಯ ಕೊಡ್ಬೇಕದು. ಅದು ನಂಬಿದೀವಿ ಆಗುತ್ತೆ ಅಂತ. ನಮ್ಮ ಟೀಸರ್ ಲಾಂಚ್ ಇವೆಂಟ್ ಇಂದ ಹಿಡಿದು ಎಲ್ಲ ಸಾಂಗ್ ಲಾಂಚ್ ಇವೆಂಟ್ಸ್ಗೆ ಬಂದು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇನ್ನೂ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲ ಮೀಡಿಯಾದವ್ರಿಗೆ ಫಸ್ಟ್ ಥ್ಯಾಂಕ್ ಯು. ಆಮೇಲೆ ಇಲ್ಲಿ ಬಂದು ನಮ್ಮನ್ನು ಸಪೋರ್ಟ್ ಮಾಡಿ ಬಂದಿರೋ ಡಾಕ್ಟರ್ ಸೋಮಶೇಖರ್ ಸರ್ಗೆ, ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್. ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಟೈಮರ್ಸೇ, ಅಟ್ಲೀಸ್ಟ್ ನಮ್ಮ ಮೂವಿ ಸ್ಟಾರ್ಟ್ ಆಗಬೇಕಾದ್ರೆ ಎಲ್ಲರೂ ಫಸ್ಟ್ ಟೈಮರ್ಸೇ. ಸೊ ಇದು ಮೂವಿ ಆಗ್ತಾ ನಾವು ರಶ್ ನೋಡ್ತಾ ಫುಟೇಜ್ ನೋಡ್ತಾ ನಮ್ಗೆ ಚೆನ್ನಾಗಿದೆ ಅನ್ಸೋದು. ಬಟ್ ನಮ್ಗೊಂದು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಬೇಕಾಗಿತ್ತು. ಫ್ರೆಂಡ್ಸ್ ಕಡೆ ಎಲ್ಲ ತೋರಿಸಿದ್ರೆ ಮಗ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್ ಎಲ್ಲ ಅವ್ರು ಹಂಗೆ ಹೇಳ್ತಾರೆ ಅಂತ ನಮಗೊಂದು ಡೌಟು. ಸೊ ನಾವು ಫಸ್ಟ್ ಒಂದು ಅಷ್ಟು ಲೆಂತ್ ಫುಟೇಜ್ ಕಟ್ ಮಾಡ್ಕೊಂಡು ಫಸ್ಟ್ ಶಿವರಾಜ್ ಕುಮಾರ್ ಸರ್ ಹತ್ರ ತೋರಿಸಿದ್ವಿ. ಅವರು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು. ಚೆನ್ನಾಗಿ ಕಾಣ್ತೀನೋ, ಚೆನ್ನಾಗಿದೆ ನಿಮ್ಮ ಲೈಫ್ ಇದೆ ಅಂತ ಹೇಳಿ ಬ್ಲೆಸ್ ಮಾಡಿದ್ರು ನಮ್ಮನ್ನು. ಸೊ ನಮಗೆ ಚಿಕ್ಕ ಹೋಗಿ ಬಂದರು. ಅಲ್ಲಿಂದ ನೆಕ್ಸ್ಟ್ ಹೋಗಿದೆ ನಾವು ಉಪ್ಪಿ ಸರ್ ಹತ್ರ. ಉಪ್ಪಿ ಸರ್ ಅಂತೂ ಯು ಆರ್ ಸೋ ಹಂಬಲ್, ಸೋ ಸಪೋರ್ಟಿವ್. ಅವರು ನಮ್ಮನ್ನೆಲ್ಲ ಚೆನ್ನಾಗಿ ಬ್ಲೆಸ್ ಮಾಡಿದ್ರು. ಮ್ಯೂಸಿಕ್ ಬಗ್ಗೆ ಕೇಳಿದ್ರು, ಸಿನಿಮಾಟೋಗ್ರಫಿ ಬಗ್ಗೆ ಕೇಳಿದ್ರು, ಡೈರೆಕ್ಟರ್ ಸರ್ ಬಗ್ಗೆ ತುಂಬ ಮಾತಾಡಿದ್ರು. ನನಗೆ ಬ್ಲೆಸ್ ಮಾಡಿದ್ರು, ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿದ್ರು. ಸೊ ಇದಾದಮೇಲೆ ನಮಗೊಂದು ಕಾನ್ಫಿಡೆನ್ಸ್ ಬಂತು. ಸೊ ಇವಾಗ ನೀವು ಈ ಮೂವಿನ ನೀವು ಎಲ್ಲ ಟೋಟಲ್ ಕರ್ನಾಟಕಕ್ಕೆ ನೀವು ತಗೊಂಡೋಗ್ಬೇಕು. ನಾವು ನಿಮ್ಮನ್ನು ನಂಬಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಶುಭವಾಗಿ ಎಲ್ರಿಗೂ ನಮಸ್ಕಾರ. ಇವಾಗ ನಮ್ಮ ಮೂವಿ ಟ್ರೈಲರ್ ಲಾಂಚ್ ಆಗಿದೆ 1990s. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದಕ್ಕಿಂತ ಪ್ರೀವಿಯಸ್ ಕೂಡ ನೀವು ಎಲ್ಲ ಸಾಂಗ್ಸ್ ಮತ್ತೆ ಟೀಸರ್ ಏನ್ ರಿಲೀಸ್ ಆಯ್ತು ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇನ್ನ Feb 28 ನಮ್ಮ ಮೂವಿ ರಿಲೀಸ್ ಇದೆ. ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ, ಭಯ ಇದೆ, ಎಲ್ಲ ತರ ಇಮೋಷನ್ಸ್ ಇದೆ. ಸೊ ಆಬ್ವಿಯಸ್ಲಿ ಅದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಅಂತ ವಿ ಹೋಪ್ ಸೊ. ಇನ್ನ 2025 ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪರ್ಸನಲ್ ಲೈಫಲ್ಲಿ ತುಂಬಾನೇ ಗ್ರ್ಯಾಂಡ್ ವೆಲ್ಕಮ್ ಅಂತ ಹೇಳ್ಬೋದು. ಬಿಕಾಸ್ Jan 6th ನನಗೆ ಟ್ವಿನ್ ಗರ್ಲ್ ಬೇಬಿ ಡೆಲಿವರಿ ಆಯಿತು. ಅದಾದ ತಕ್ಷಣ ನಂದು ಸರ್ ಕಾಲ್ ಮಾಡಿ ಸಾಂಗ್ ಇವೆಂಟ್ ಇದೆ ಅಂತ ಹೇಳಿದ್ರು. ಫೈನ್ ಅಂತ ಅದಕ್ಕೆ ಬಂದೆ. ಅದಾದ್ಮೇಲೆ Feb 28 ಮೂವಿ ರಿಲೀಸ್ ಇದೆ. ಸೊ ಜಾನಲ್ಲಿ ಡೆಲಿವರಿ, ಫೆಬಲ್ಲಿ ಮೂವಿ ರಿಲೀಸ್, ಎರಡು ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಸೊ ಪ್ಲೀಸ್ ನಾವು ಮೂವಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಆಬ್ವಿಯಸ್ಲಿ ನೀವು ಯಾರು ಮೂವಿ ನೋಡ್ತೀರಾ ಯಾರು ಫಾರ್ ಶ್ಯೂರ್ ಡಿಸಪಾಯಿಂಟ್ ಆಗಲ್ಲ. 1990s ಏನಿದೆ ಅದು ನಿಮ್ಮ ಮೈಂಡಲ್ಲಿ ನೀವು ಹೋಗಿ ಬಂದರೆ ಆ ಮೆಮೊರಿ ಇದ್ದೇ ಇರುತ್ತೆ, ಆ ಲೋಕಕ್ಕೆ ಹೋಗಿ ಬಂದಂಗೆ ಇರುತ್ತೆ. ಸೊ ಎಲ್ಲರೂ ತುಂಬಾನೇ ಎಫರ್ಟ್ ಹಾಕಿದ್ದೀವಿ. ನಾವೆಲ್ಲ ಟೀಮ್ ಹೆಂಗೆ ಅಂದರೆ ಲೈಕ್ ಅ ಫ್ಯಾಮಿಲಿ ತುಂಬಾನೇ ಕಷ್ಟಪಟ್ಟಿದ್ದೀವಿ. ಸೊ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗ್ಬೇಕಂದ್ರೆ ನೀವು ಮೂವಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಮೂವಿ ನೋಡಕ್ ಹೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿದ್ರು ಸಾಂಗ್ಸ್ ರಿಲೀಸ್ ಆಗಿದೆ, ಇವಾಗ ಆಡಿಯನ್ಸ್ ಯಾವ ತರ ಅದನ್ನ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ರೀಸೆಂಟ್ಲಿ ಒಂದು ಸಿನಿಮಾದು ಡೀಟೇಲ್ಸ್ ಮಾಡ್ತಾ ಇದ್ದೆ ನಾನು. ಆವಾಗ ಕೆಳಗೆ ಟೀ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಸರಿ ಟೀ ಕುಡಿತಾ ಇರುವಾಗ ಏನೋ ಒಂದ್ ಕಡೆ ಕೇಳಿದ್ರು ಟ್ಯೂನ್ ನೋಡ್ತಾ ಇದೆ ಅಂತ. ತಿರುಗಿ ನೋಡಿದ್ರೆ ಯಾರೋ ಒಬ್ರು ಕಪಲ್ಸ್ ಅಲ್ಲಿ ಸ್ವಲ್ಪ ದೂರದಲ್ಲಿ ನೋಡ್ತಾ ಇದ್ರ ಆ ಸಾಂಗ್. ಖುಷಿಯಾಗೋಯ್ತು ಸರ್. ಸೊ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆಕ್ಚುಲಿ ನಡೆದಿದ್ದು. ಒಂದು 12 years ಆಗಿ ಕಂಪೋಸ್ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಒಂದು ಆಡಿಯನ್ಸ್ ಕಡೆಯಿಂದ ಯಾರೋ ಒಬ್ರು ನಮ್ಮ ಸಾಂಗ್ನ ಹಿಂಗೆ ನೋಡ್ತಾ ಇದಾರೆ, ಕೇಳ್ತಾ ಇದಾರೆ ಅನ್ನೋದು ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್ಸ್. ಅದಕ್ಕೆ ಪದನೇ ಇಲ್ಲ ಅಂತ ಅನ್ಸುತ್ತೆ. ಸೊ ಫೈನಲಿ February 28 ನಮ್ಮ ಸಿನಿಮಾ ರಿಲೀಸ್. ಸಾಂಗ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ ಅಲ್ವಾ ಸರ್? ಆಕ್ಚುಲಿ ಸಿನಿಮಾದಲ್ಲಿ ಕೋರಸ್ ಇರೋ ಬಿಟ್ಸ್ ತುಂಬಾ ಜಾಸ್ತಿ ಇದೆ. 13 ಕೋರಸ್ ಬಿಟ್ಸ್ ಇದೆ ಸಿನಿಮಾದಲ್ಲಿ. 13 ಅಂದ್ರೆ 13 ಕೋರಸ್ ಬಿಟ್ಸ್ ಇದೆ. ಟೋಟಲಿ ಮ್ಯೂಸಿಕಲಿ ಅಂತ ಅನ್ಕೊಂಡ್ರೆ ನಾವು ಹೇಳಿದ್ರೆ 18 ಬಿಟ್ಸ್ ಇದೆ ಸರ್ ಸಿನಿಮಾದಲ್ಲಿ. ಆಕ್ಚುಲಿ ಅದಕ್ಕೆ ನಾನು ಕೃಷ್ಣ ಸರ್ಗೆ ತುಂಬಾ ಎಡಿಟರ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವು ಪ್ಲಾನ್ ಮಾಡಿದ್ದು ಫಸ್ಟ್ ಒಂದು OST ಆಗಿ ಎಲ್ಲ ಕಂಪೋಸ್ ಮಾಡ್ಬಿಡೋಣ ಅಂದ್ರೆ 2 minutes ಬಿಟ್ಟು 1 minutes ಬಿಟ್ಟು ಇವೆಲ್ಲ ಸ್ಟೋರಿ ಏನ್ ಬೇಕಾಗಿದೆ ಅವೆಲ್ಲ ಫಸ್ಟ್ ಕಂಪೋಸ್ ಮಾಡ್ಕೊಂಡು ಆಮೇಲೆ ಅದನ್ನ ಎಡಿಟ್ ಮಾಡ್ಬಿಟ್ಟು ಆ ಎಡಿಟ್ ತಕ್ಕಂಗೆ ತಿರ್ಗಾ ಇನ್ನೊಂದ್ಸತಿ ಮಾಡೋಣ, ಇದು ಪ್ಲಾನ್ಸ್ ಇತ್ತು. ಸೊ ಕೃಷ್ಣ ಸರ್ ಒಂದು ಆ ಸ್ಟೋರಿನ ನಮ್ಮ ಮೈಂಡಲ್ಲಿ ಏನಿತ್ತು ಅದಕ್ಕಿಂತ ಒಂದು 100 times ಬೆಟರ್ ಮಾಡ್ಬಿಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು. ನಮ್ಮ
ಕೊರಿಯೋಗ್ರಾಫರ್ ಸರ್, ಎಸ್ಪೆಷಲಿ ಮಳೆಹೆಣೆ ಸಾಂಗ್. ಮಳೆಹೆಣೆ ಸಾಂಗ್ ಅಲ್ಲಿ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿರುವಾಗ ಸರ್ ದಲ್ಲಿ ಡ್ಯಾನ್ಸ್ ಇರಬಾರ್ದು ಅಂತ. ಅವಾಗ ಸರ್ ಇದ್ರು, ಸರ್ ಡ್ಯಾನ್ಸ್ ಅಂದ್ರೆ ಹೇಗೆ ಸರ್ ಮಾಡೋದು ಅಂತ. ನಾನು ಆ ಟೈಮಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಕೊಂಡು ಕೂತಿದ್ದೆ. ಕೇರಳದಲ್ಲಿ ಲೈವ್ ನಡೀತಾ ಇತ್ತು, ಪ್ರತಿಯೊಂದು ದಿವಸ ಲೈವ್ ಮಾಡಿದ್ದೀವಿ. ಲೈವ್ ನಡೀತಾ ಇರುವಾಗ ಈ ಶೂಟಿಂಗ್ ನಡೀತಾ ಸರ್ ಅಂತ ಹೇಳಿದ್ರು. ಎಷ್ಟು ದಿನ ಶೂಟಿಂಗ್ ಸರ್ ಅಂತ ಹೇಳಿದ್ರೆ 2 to 3 days ಸರ್ ಅಂತ ಹೇಳಿದ್ರು. ಸರಿ, ಓಕೆ, ಏನು ನಡೀತಾ ಅಂತ ನೋಡಿದ್ರೆ ನೆಕ್ಸ್ಟ್ ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ.